ನಮ್ಮ ಪಕ್ಷದಲ್ಲಿ ಕೆಲವು ಕುತಂತ್ರಗಳು ಇದ್ದಾರೆ, ಕೆಲವು ಮಹಾನಾಯಕರುಗಳು ಇದ್ದಾರೆ. ಈ ಕುತಂತ್ರಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಫಾಲೋವರ್ಸ್ ಯಾರ್ಯಾರಿದ್ರು ಅವರ ಗಡೆಗಣಿಸಿ ಇವರ ಫಾಲೋವರ್ಸ್ ನ ಇಟ್ಕೊಂಡು ಜೈಕಾರ ಹಾಕೋಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯಕ್ಕೆ ಕಡೆಗಣಿಸ್ತಾ ಇದ್ದೀರಾ. ತಮಗೆ ನಾನು ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಈ ಸರ್ಕಾರಕ್ಕೂ ಸಹ ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಯಾವುದೇ ಕಾರಣ ಕೊಟ್ಟು ನೀವು ನಮ್ಮ ಜಮೀನ ಮತದವರಿಗೆ ಡಿಸಿಎಂ ಅನುದಾನ ಕೊಟ್ಟು ಮತ್ತೆ 2028ರಲ್ಲಿ ಏನೀಗ ಸರ್ಕಾರ ಚುನಾವಣೆ ಆಗ್ತಿದೆಯೋ ಆಗ ಸಂಭ್ರಮ ಇದೆ. ಅವ್ರನ್ನ ನಾವು ಇಟ್ಕೊಂಡ್ರೆ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ನಿರ್ಮಾಣ ಆಗತ್ತೆ. ಇಲ್ಲ ಅಂತ ಕೇಳಿದ್ರೆ 137ರಿಂದ ಬರೀ 37 ಬಂದು ನಿಂತೀರಾ. ಯಾಕ ಇಟ್ಕೊಳ್ಳಿ. ಈ ಸಮುದಾಯಕ್ಕೆ ಉಳಿಸೋದು ಗೊತ್ತು, ಸೋಲಿಸೋದು ಗೊತ್ತು. ಈ ಸಮುದಾಯ ಸರ್ಕಾರ ಮಾಡೋದು ಗೊತ್ತು, ಸರ್ಕಾರವನ್ನ ಕಿತ್ತಿ ಬಿಸಾಕೋದು ಗೊತ್ತು ಅಂತ ಹೇಳ್ತಾ ಮತ್ತು ನಾನು ಪುನಃ ಹೇಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಸಿಡಿ ಹಿಂದೆ ಯಾರು ಹೋಗ್ಬೇಡಿ, ನಂಬೇಡಿ. ಈಗ ಆಲ್ರೆಡಿ ನಮ್ಮ ಮಂತ್ರಿಗಳು ಜಮೀರಾಮ ಸಾಹೇಬರು, ಅಲ್ಲೂರು ಸಾಹೇಬರು, ಸಿರಾಜ್ ಸಾಹೇಬರು ಈ ತರ ಒಂದು ಡೂಪ್ಲಿಕೇಟ್ ನೀವು ಮಾಡಿದೀರಾ ಅಂತ ಹೇಳಿ ಸೈಬರ್ ಕ್ರೈಮಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟು ಆಲ್ರೆಡಿ ಎಫ್ಐಆರ್ ಮಾಡಿಸಿದ್ದಾರೆ. ಕಳ್ತನ ಮಾಡಿರೋರು, ಹೇಳಿರೋರು, ಸುಳ್ಳು ಹೇಳಿರೋರು ಯಾವುದೇ ಕಾರಣಕ್ಕೂ ಎಫ್ಐಆರ್ ಮಾಡಕ್ ಹೋಗಲ್ಲ. ಎಫ್ಐಆರ್ ಅಲ್ಲಿ ತನಿಖೆ ಆಗ್ಬರಲಿ. ತಪ್ಪಿಸ್ತಿದ್ರು ಯಾವ ಅಂತ ಹೇಳಿ ಹೊರಗಡೆ ಬರುತ್ತೆ. ಇದು ಯಾವಾಗ ನೋಡಿದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಸಿಡಿಗಳು ಹೊರಗಡೆ ಬರ್ತಾ ಇದ್ದಾವೆ. ನಾವು ನೀವು ನೋಡ್ತಾ ಇದ್ದೀವಿ. ಪಾಪ ಆ ಬೇರೆಯವರು ಮಂತ್ರಿನೇ ಹಾಳು ಮಾಡಿ ಇಟ್ಬಿಟ್ರು. ನಾವು ಪಕ್ಷ ಬೇರೆ ಇರ್ಬೋದು, ಆದ್ರೆ ನಮ್ಮ ರಾಜ್ಯದ ಹಿರಿಯ ನಾಯಕರವರು ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಯಾವ ತರ ನೀವು ಕುತಂತ್ರ ಮಾಡಿ ನೀವು ಜೈಲಿಗೆ ಕೂರಿಸಿದೀರಾ ಅಂತ ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ. ಈ ಕುತಂತ್ರ ನಮ್ಮ ಹತ್ರ ನಡೆಯಲ್ಲ, ಈ ಕುಟುಂಬ ನಮ್ಮ ಹತ್ರ ನಡೆಯಲ್ಲ. ಹಾಗಾಗಿ ಡೂಪ್ಲಿಕೇಟ್ ಸಿಡಿನ ನೀವು ಬ್ಯಾನ್ ಮಾಡಿಸಿ, ಯಾರು ಕುತಂತ್ರ ಮಾಡಿದಾರೆ ಅವ್ರು ಯಾರು ಎಷ್ಟೇ ಪ್ರಭಾವಿಗಳನ್ನಾಗಿರಲಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲೇ ಹೋದ್ರೆ ಮುಂದಿನ ದಿನದಲ್ಲಿ ಈಗ 10 ತಾರೀಕಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಚಲೋ ನಡೀತಾ ಇದೆ ಕಾರ್ಯಕ್ರಮ. ಅಲ್ಲಿ ಲಕ್ಷಾಂತರ ಮುಸಲ್ಮಾನರು ಸೇರ್ತಿದ್ದಾರೆ ಹುಬ್ಬಳ್ಳಿ ಟು ಬ್ಯಾಂಗ್ಳೂರು ಚಲೋ. ಅದೇ ತರ ನಾವು ಮತ್ತೆ 15ನೇ ತಾರೀಕಿಗೆ ನಮಗೆ ಸ್ಥಾನವನ್ನು ಕೊಡೋದ್ರೆ ಶಿವಮೊಗ್ಗ ಟು ಬೆಂಗಳೂರು ಚಲೋ ಅಂತ ಹೇಳಿ ನಾವೊಂದು ಪ್ರದರ್ಶನ ಮಾಡಕ್ ತಯಾರಿದ್ದೀವಿ ಅಂತ ಹೇಳ್ತಾ ನಮಗೊಂದು ಮಾತಾಡೋ ಅವಕಾಶ. ಹಲವಾರು ಮಂತ್ರಿ ಸ್ಥಾನವನ್ನು ಪಡೆದು ನಮ್ಮ ರಾಜ್ಯದ ಎಲ್ಲಾ ವರ್ಗಕ್ಕೂ ಅವರಲ್ಲಿ ಅಲ್ಪಸಂಖ್ಯಾತರಂತ ಬರಲಿಲ್ಲ, ಅವರಲ್ಲಿ ಅವನು ಅಂತ ಜಾತಿ ಭೇದ ಬರಲಿಲ್ಲ. ಎಲ್ಲಾ ಸಮುದಾಯಕ್ಕೂ ತಗೊಂಡು ನಡ್ಕೊಂಡು ಬಂದಿದ್ದಾರೆ. ಅವರನ್ನ ಸಾವಿರಾರು ಲಕ್ಷಾಂತರ ಬಡಬಗ್ಗರೆಯನ್ನ ಜೀವನ ಮಾಡಿಕೊಂಡು, ಎಷ್ಟು ಬಡಬಗ್ಗರು ವ್ಯಾಪಾರಿಗಳು ಜೀವನ ಮಾಡಿಕೊಂಡು ಅವರನ್ನ ಹೆಸರು ಹೇಳಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣದಲ್ಲಿ ಏನಾಗಿದೆ ತಾವೆಲ್ಲ ನೋಡ್ತಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬನವರು ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಯಾವ ತರ ಬೇಕು ಮಾಡಲೇಬೇಕು. ಜಮೀರ್ ಅಹಮದ್ ಕಿ ಬೇಕು.